ಮುಳಬಾಗಿಲು ತಾಲೂಕು ಆವಣಿ ಹೋಬಳಿ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಸರ್ವೆ ನಂಬರ್ 112ರಲ್ಲಿ 180 ಎಕರೆ ಸರ್ಕಾರಿ ಗೋಮಾಳ ಜಮೀನಿದೆ. ಅದರಲ್ಲೂ ಸುಮಾರು 50ರಿಂದ 60 ಎಕರೆ ಕಲ್ಲು ಬಂಡೆಗಳಿದೆ. ಅದು ಬೋವಿನಾಮ್ತಿ, ತೋಟಿನಾಮ್ತಿ ಎಲ್ಲ ಇದೆ. ಆದರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ 75ಗೆ ಹೊಂದಿಕೊಂಡಿರೋದ್ರಿಂದ 1 ಎಕರೆ ಭೂಮಿ ಬೆಲೆ ಇಲ್ಲಿ 3 ರಿಂದ 4 ಕೋಟಿ ರೂಪಾಯಿ ಬೆಲೆ ಬಾಳ್ತಾ ಇದೆ. ಈ ಒಂದು ಸರ್ವೆ ನಂಬರ್ 112ರಲ್ಲಿನ 180 ಎಕರೆ ಜಮೀನಿನಲ್ಲಿ ಈ ಸುತ್ತಮುತ್ತಲ ಗ್ರಾಮಗಳ ಯಾವ ಒಬ್ಬ ಸಣ್ಣ ರೈತರು ಬದುಕ್ತಾ ಇಲ್ಲ. ಎಲ್ಲ ರೈತರ ಹೆಸರಿನಲ್ಲಿ ಬೆಂಗಳೂರು ಮೂಲದ ಭೂಗಳ್ಳರು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇವತ್ತು ಕೋಟ್ಯಾಧಿಪತಿಗಳಾಗ್ತಾ ಇದೆ. ಕೆಲವ್ರು ಯಾರನ್ನೋ ಒಬ್ಬರನ್ನ ಇಲ್ಲಿ ಕೈ ಕಟ್ಕೊಬಿಡೋದು, 1 ಎಕರೆ ಹಾಕ್ಕೊಳ್ಳೋದು, ಆ 1 ಎಕರೆ ಬರೋ 4 ಎಕರೆನ ಕಾಂಪೌಂಡ್ ಹಾಕ್ಕೊಳ್ಳೋದು, ಕಲ್ಲು ಬಂಡೆಗಳ ಮಣ್ಣು ಹೊಡೆದು ಬಿಡೋದು ಆಗ್ತಾ ಇದೆ. 1500 ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನು ಗುರುತಿಸಿ ಅದನ್ನು KDBಗೆ ಸ್ವಾಧೀನ ಮಾಡಿ ಅದರಲ್ಲಿ ಕೈಗಾರಿಕೆಗಳನ್ನ ಸ್ಥಾಪಿಸಿ ಸ್ಥಳೀಯರಿಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾನೆ ಇದ್ದೀವಿ. ಆದರೆ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ. ಕಂದಾಯ ಮಂತ್ರಿಗಳು ಕೋಲಾರ ಜಿಲ್ಲೆಯವರೇ ಆಗಿದ್ದಾರೆ. ಆದರೆ ಇಲ್ಲಿನ ಹದಗೆಟ್ಟಿರುವಂತಹ ಕಂದಾಯ ವ್ಯವಸ್ಥೆಯನ್ನು, ಸರ್ವೆ ಇಲಾಖೆಯನ್ನು ಸರಿಪಡಿಸೋರು ಯಾರೂ ಇಲ್ಲ. ಕಟ್ಟ ಕಡೆಯದಾಗಿ ರೈತ ಸಂಘದ ಪ್ರಯತ್ನ ಏನು ಗೊತ್ತಾ, ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಸರ್ವೆ ನಂಬರ್ 112ರಲ್ಲಿನ 180 ಎಕರೆ ಸರ್ಕಾರಿ ಜಮೀನನ್ನು ಸರ್ವೆ ಮಾಡಿಸಲೇಬೇಕು, ಕೈಗಾರಿಕೆಗಳ ಸ್ಥಾಪನೆ ಮಾಡಲೇಬೇಕು, ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವ ಸರ್ಕಾರಿ ಆಸ್ತಿಗಳನ್ನು ಉಳಿಸಲೇಬೇಕು ಅಂತೇಳಿ ಪಣ ತೊಟ್ಟಿದ್ದೀವಿ. ಯಾಕಂದರೆ ಟೀಕೆಗೆ ನಾವು ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಹೋರಾಟ ಒಂದೇ, ಇವತ್ತು ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವಂತಹ ಸರ್ಕಾರಿ ಆಸ್ತಿ ಉಳಿಯಲೇಬೇಕು ಅಂತೇಳಿ ಕಟ್ಟ ಕಡೆಯ ಹೋರಾಟ. ಇದು ರಾಜ್ಯ ಅಲ್ಲ, ಕೇಂದ್ರ ಸರ್ಕಾರ ಮಟ್ಟಕ್ಕೆ ತಲುಪಬೇಕು, ಸರ್ಕಾರಿ ಭೂಮಿ ಉಳಿಯಬೇಕಂತೇಳಿ ಇದೇ ತಿಂಗಳು 21/4/2026 ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿ 75 ದೇವರಾಯ ಸಮುದ್ರ ಗೇಟ್ ಟ್ರ್ಯಾಕ್ಟ್ರಿಗಳು, ಬಂಡಿಗಳು, ಜಾನುವಾರುಗಳು, ಕೋಳಿಗಳು ಸಮೇತ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ. ಈ ಬಂದಿಂದ ಹಿಂದೆ ಹೋಗೋಂಥ ಪ್ರಮೇನಿಲ್ಲ. ಈ ಹೋರಾಟ ಯಾವ ರೀತಿ ಇರುತ್ತೆ ಅಂದರೆ 80ರ ದಶಕದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಸರ್ಕಾರಗಳ ವಿರುದ್ಧ ಏನು ಹೋರಾಟ ಮಾಡ್ತಾ ಇದ್ರು, ಆ ಹೋರಾಟ ಹಾದಿಯನ್ನು 10 ವರ್ಷಗಳಿಂದ ನಮ್ಮ ಮೇಲೆ ಅವಮಾನ ಆಗಿದೆ, ಹಲ್ಲೆಗಳಾಗಿದೆ, ಎಲ್ಲವೂ ತಡ್ಕೊಂಡು ಸರ್ಕಾರಿ ಭೂಮಿಯನ್ನು ಉಳಿಸ್ತಾರೆ ಅಂತೇಳಿ ಕಂದಾಯ ಅಧಿಕಾರಿಗಳನ್ನು ನಾವು ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ವಿ. ನಮಗೆ ನ್ಯಾಯ ಸಿಕ್ಕಿಲ್ಲ. ಕಟ್ಟ ಕಡೆಯದಾಗಿ ಪೊಲೀಸೇ ಬರಲಿ, ಲಾಠಿನೇ ಬರಲಿ, ಬೂಟೇ ಬರಲಿ, ಯಾವುದಕ್ಕೂ ನಾವು ತಲೆ ಕೆಡಿಸಿಕೊಳ್ಳದೆ ಇದೇ ತಿಂಗಳು 21/4/2026 ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಟ್ರ್ಯಾಕ್ಟರ್ಗಳು, ಬಂಡಿಗಳು ಮತ್ತು ಜಾನುವಾರುಗಳು, ಕೋಳಿಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ ದೇವರಾಯ ಸಮುದ್ರ ಗೇಟ್ ಬಂದ್ ಮಾಡುವ ಮುಖಾಂತರ ಈ ಒಂದು ಸರ್ವೆ ನಂಬರ್ 112 180 ಎಕರೆ ಸರ್ವೆ ಆಗಲೇಬೇಕು, ಕಲ್ಲು ಬಂಡೆಗಳು ಉಳಿಲೇಬೇಕು. ಇದು ಬಡವರಿಗೆ ಇಲ್ಲ ಕುರಿಗಾಯಿಗಳಿಗೆ ಮೀಸಲಿಡಬೇಕು. ಇಲ್ಲವಾದರೆ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ 1500 ಎಕರೆ ಗೋಮಾಳ ಜಮೀನನ್ನು ಭೂಸ್ವಾಧೀನ ಮಾಡಿಕೊಂಡು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಕೃಷಿ ಆಧಾರಿತ ಮಾವು ಸಂಸ್ಕರಣಾ ಘಟಕಗಳು ಮತ್ತು ಕೋಲ್ಡ್ ಸ್ಟೋರೇಜ್ಗಳನ್ನು ಸ್ಥಾಪನೆ ಮಾಡಿ ರೈತರ ಹಿತವನ್ನು ಕಾಯಬೇಕು. ಭೂಗಳ್ಳರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲೇಬೇಕೆಂಬ ಕಟ್ಟ ಕಡೆಯ ಹೋರಾಟವನ್ನು ತಾಲೂಕು ಆಡಳಿತಕ್ಕೆ ಮತ್ತು ಕಂದಾಯ ಸರ್ವೆ ಇಲಾಖೆಗೆ ನೀಡ್ತಾ ಇದ್ದೀವಿ. ನಮ್ಮ ಹೋರಾಟ ಸರ್ವೆ ನಂಬರ್ 112ರ ಒಂದು ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವ 180 ಎಕರೆ ಉಳಿಲೇಬೇಕು. ಅದಕ್ಕೋಸ್ಕರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುತ್ತೇವೆ. ಆಗುವ ಅನಾಹುತಗಳಿಗೆ ಸ್ಥಳೀಯ ಕಂದಾಯ ಅಧಿಕಾರಿಗಳ ಮತ್ತು ಸರ್ವೆ ಅಧಿಕಾರಿಗಳ ಗೋಮಾಳ ವಿರೋಧಿ ನೀತಿ ಮತ್ತು ರೈತ ವಿರೋಧಿ ನೀತಿ ನೇರ ಕಾರಣವಾಗ್ತಾ ಇದ್ದೀವಿ. ನೀವು ಎಷ್ಟೇ ಪೊಲೀಸರು ಬಂದ್ರೂ ಈ ಒಂದು ಹೋರಾಟದಿಂದ ನಾವು ಹಿಂಪಡೆಯೋದೇ ಇಲ್ಲ. ನೀವು ಲಾಠಿನೇ ತಗೊಂಬರಲಿ, ಸರ್ಕಾರ ಭೂಮಿ ಉಳಿಯಲೇಬೇಕು. ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವಂತಹ ಎಚ್ಚರಿಕೆಯನ್ನು 1 ವಾರದ ಮುಂಚೆಯೇ ನಾವು ವಿಡಿಯೋ ಮುಖಾಂತರ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಮನವಿಯ ತಿಳಿಗೆ ಈ ಒಂದು ಎಚ್ಚರಿಕೆಯ ಗಂಟೆಯನ್ನು ರವಾನೆ ಮಾಡ್ತಾ ಇದ್ದೀವಿ.